ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದರ್ಶನ್ ಫ್ಯಾನ್ಸ್ ನಿಂದ ರಮ್ಯಾಗೆ ಅಶ್ಲೀಲ ಕಮೆಂಟ್ಗಳು ಬಂದಿದ್ವು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ರಮ್ಯಾ ದೂರನ್ನ ದಾಖಲಿಸಿದ್ದಾರೆ. ಸೊ ರಮ್ಯಾ ದೂರಿನ ಅನ್ವಯ 43 ಖಾತೆಗಳ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ನಿನ್ನೆ ಕಂಪ್ಲೇಂಟ್ ಕೊಟ್ಟಂತಹ ರಮ್ಯಾ ಅವರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಪ್ರಮೋದ್ ಗೌಡ ಅನ್ನೋ ವ್ಯಕ್ತಿ ಸೇರಿದಂತೆ 43 ಅಕೌಂಟ್ಗಳನ್ನು ಈ ಎಫ್ಐಆರ್ನಲ್ಲಿ ನಮೂದಿಸಲಾಗಿದೆ. ಸೊ ಈಗ ಪೊಲೀಸರು ಕೂಡ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಬರೀ ಕಂಪ್ಲೇಂಟ್ ಹಂತಕ್ಕೆ ಮಾತ್ರ ನಿಲ್ಲಬಾರ್ದು. 43 ಅಕೌಂಟ್ಗಳನ್ನು ಕೊಟ್ಟಿದ ಮೇಲೆ ಅದರ IP ಅಡ್ರೆಸ್ ಇರುತ್ತೆ. ಅವರ ಅಡ್ರೆಸ್ಗಳನ್ನು ಪತ್ತೆ ಹಚ್ಚುವಂಥದ್ದು ಸೈಬರ್ ಕ್ರೈಮ್ ಅವರಿಗೆ ಏನು ಹೆಚ್ಚು ತ್ರಾಸದಾಯಕವಾಗಿರೋದಿಲ್ಲ. ಬಟ್ ಬೇರೆ ಬೇರೆ ಎಲ್ಲೋ ಕಡೆ ಕೂತ್ಕೊಂಡು ಎಲ್ಲೋ ರಿಮೋಟ್ ಏರಿಯಾಗಳಲ್ಲಿ ಕೂತ್ಕೊಂಡು ಕೆಲವೊಂದಷ್ಟು ಜನ ಮೆಸೇಜ್ ಮಾಡೋರು ಇರ್ತಾರೆ. ಕೆಲವೊಂದಷ್ಟು ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು, ಯಾಕಂದರೆ ಇಂಥವ್ರೆಲ್ಲರೂ ಕೂಡ ಹಿಂಗೆ ಮಾತಾಡೋರು ಇವರೆಲ್ಲರಿಗೂ ಕೂಡ ಮುಖ ಇರಲ್ಲ, ನೇರ ಮಾತಾಡೋದಕ್ಕೆ ಅಷ್ಟು ಧೈರ್ಯ ಇರಲ್ಲ. ಎಲ್ಲವೂ ಕೂಡ ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಫೇಕ್ ಐಡಿಗಳನ್ನು ಮಾಡಿಕೊಂಡೇ ಇಂಥವ್ರೆಲ್ಲರೂ ಕೂಡ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡೋದು, ಕಮೆಂಟ್ಗಳನ್ನು ಮಾಡೋದು ಮಾಡ್ತಾ ಇರ್ತಾರೆ. ಆದರೆ ಎಲ್ಲಿವರೆಗೂ ಮಾಡ್ತಾರೆ, ಎಲ್ಲಿವರೆಗೂ ಇಂಥವ್ರನ್ನ ಹಿಡಿದು ಬುದ್ಧಿ ಕಲಿಸೋದಿಲ್ವೋ ಅಲ್ಲಿವರೆಗೂ ಕೂಡ ಇಂಥದ್ದು ಇದ್ದೇ ಇರುತ್ತೆ. ಒಂದಷ್ಟು ಜನರನ್ನ ಹಿಡಿದು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಆಗ ಇನ್ನಷ್ಟು ಜನ ಎಚ್ಚರಿಕೊಳ್ತಾರೆ. ಇಲ್ಲ ಹಿಂಗೆ ಮಾಡಿದ್ರೆ ನಮ್ಮನ್ನು ಕೂಡ ಹಿಡಿತಾರೆ, ನಮಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾದಾಗ ಇಂಥವು ಕಮ್ಮಿ ಆಗ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲೋ ಕೂತ್ಕೊಂಡು ನಾವೇನು ಬೇಕಾದ್ರೂ ಮಾತಾಡ್ಬೋದು, ಒಂದು ಹೆಣ್ಣಿನ ಬಗ್ಗೆ ನಾವು ಎಷ್ಟು ಕೆಟ್ಟದಾಗಿ ಬೇಕಾದ್ರೂ ಮಾತಾಡ್ಬೋದು ಅನ್ನುವಂಥದ್ದು ಇದ್ದಾಗ ಅಂಥವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಅದನ್ನು ರಮ್ಯಾ ಅಟ್ಲೀಸ್ಟ್ ಆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬರೀ ಮಾತನಾಡದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಅಪ್ರಿಷಿಯೇಬಲ್. ಸೊ ನಾನು 43 ಅಕೌಂಟ್ಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರ್ಯಾರು ಹೆಚ್ಚು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು ಅಂಥವ್ರ ವಿರುದ್ಧ ನಾನು ದೂರು ದಾಖಲಿಸಿದ್ದೀನಿ ಅಂತ ಹೇಳಿ ನಟಿ ರಮ್ಯಾ ಕೂಡ ಹೇಳಿದ್ದಾರೆ. ಕೆಲವೊಂದಷ್ಟು ರೇಪ್ ಥ್ರೆಟ್ಗಳು ಕೂಡ ಬಂದಿವೆ ಅಂತಲೂ ಕೂಡ ರಮ್ಯಾ ನೆನೆ ಮಾತನಾಡ್ತಾ ಹೇಳಿದ್ರು. ಸೊ ಹಾಗಾಗಿ ತುಂಬ ಬಂದಿವೆ ಮೆಸೇಜ್ಗಳು, ಇವೆಲ್ಲವೂ ಕೂಡ ಅಶ್ಲೀಲವಾಗಿ ಮಾತಾಡೋರು. ಬಟ್ ಅದರಲ್ಲಿ ಅತಿ ಹೆಚ್ಚು ಅಶ್ಲೀಲವಾಗಿ ತುಂಬ ಕೆಟ್ಟದಾಗಿ ಹೆದರಿಸೋ ರೀತಿಯಲ್ಲಿ ಯಾರು ಮಾಡಿದಾರಲ್ಲ ಅಂಥವ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ರಮ್ಯಾ ಅವರು. about 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಇದೆ ಮೇಡಮ್ ಅಥವಾ ರ್ಯಾಂಡಮ್ ಆಗಿ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ನು ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದರೆ ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗುತ್ತೆ ಕಾಪಿ. ಐ ಥಿಂಕ್ ಅಬೌಟ್ 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಹಾಗೆ